ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಮೂವರು ಮಂತ್ರಿಗಳು ಅಂತ. ಪ್ರಜಾಪಾಲಕನಾಗಿದ್ದ ರಾಜನೊಬ್ಬನಿಗೆ ಮೂವರು ಮಂತ್ರಿಗಳಿದ್ರು. ಅವರಲ್ಲಿ ಧೂರ್ತರು ಇದ್ರು. ರಾಜನಿಗೆ ವಿಶ್ವಾಸಾರ್ಹ ಎಂದು ತೋರಿಸಲ್ಪಡುತ್ತಿದ್ದರು. ರಾಜಾಜ್ಞೆಯನ್ನು ಪಾಲಿಸುತ್ತಿರಲಿಲ್ಲ. ಇದು ರಾಜನಿಗೆ ಗೊತ್ತಿದ್ದರೂ ಅವರನ್ನು ಶಿಕ್ಷಿಸುವಂತಿರಲಿಲ್ಲ. ಒಂದಿನ ರಾಜ ಮೂವರು ಮಂತ್ರಿಗಳನ್ನು ಕರೆದು ಪ್ರತಿಯೊಬ್ಬರಿಗೂ ಒಂದೊಂದು ಗೋಣಿಚೀಲವನ್ನು ಕೊಟ್ಟು ಕಾಡಿನಿಂದ ಹಣ್ಣುಗಳನ್ನು ಕಿತ್ತು ಅದರಲ್ಲಿ ತುಂಬಿಸಿ ತರುವಂತೆ ಹೇಳ್ತಾರೆ. ರಾಜಾಜ್ಞೆಯಂತೆ ಮೊದಲನೆಯ ಮಂತ್ರಿ ಕಾಡನ್ನೆಲ್ಲ ಸುತ್ತಿ ಒಳ್ಳೆ ಹಣ್ಣುಗಳನ್ನು ಗೋಣಿಚೀಲದಲ್ಲಿ ತುಂಬಿಸ್ತಾನೆ. ಎರಡನೆಯವನು ರಾಜನೇನು ಪೂರ್ತಿ ಗೋಣಿಚೀಲವನ್ನು ನೋಡುತ್ತಾನೆಯೇ ಎಂದು ಗೋಣಿಚೀಲದಲ್ಲಿ ಮುಕ್ಕಾಲು ಕೊಳೆತ ಹಣ್ಣುಗಳನ್ನು ಮತ್ತು ಮೇಲ್ಭಾಗದಲ್ಲಿ ಒಳ್ಳೆಯ ಹಣ್ಣುಗಳನ್ನು ತುಂಬಿಸ್ತಾನೆ. ಮೂರನೆಯವನು ರಾಜನೇನು ಗೋಣಿಚೀಲವನ್ನು ನೋಡುವುದಿಲ್ಲವಲ್ಲ ಎಂದು ಕಾಡಿಗೆ ಹೋಗದೆ ಮನೆಯಲ್ಲಿದ್ದ ಎಲೆಗಳು ಕಸಗಳನ್ನು ತುಂಬಿಸ್ತಾನೆ. ಮೂರನೆಯ ದಿನ ಮೂವರು ಮಂತ್ರಿಗಳು ಗೋಣಿಚೀಲವನ್ನು ರಾಜನ ಮುಂದೆ ಹಾಜರುಪಡಿಸ್ತಾರೆ. ರಾಜ ಯಾವ ಗೋಣಿಚೀಲಗಳನ್ನು ನೋಡದೆ ರಾಜಭಟರನ್ನು ಕರೆದು ಮೂವರನ್ನು ಸೆರೆಮನೆಯಲ್ಲಿ ಇಡಲು 3 ಪ್ರತ್ಯೇಕವಾದ ಕೊಠಡಿಗಳಲ್ಲಿ ಅವರು ತಂದ ಗೋಣಿಚೀಲಗಳೊಡನೆ ಇರಿಸಿದ. ಹಾಗೂ ಮೂವರಿಗೂ 3 ತಿಂಗಳ ಆಹಾರ ಕೊಡಬಾರದೆಂದು ಆಜ್ಞಾಪಿಸಿದ. ಅದರಂತೆ ಮೂವರು ಸೆರೆಮನೆಯಲ್ಲಿಟ್ಟರು. 3 ತಿಂಗಳ ನಂತರ ಕೊಠಡಿಯನ್ನು ತೆಗೆದಾಗ ಮೊದಲನೆಯ ಕೋಣೆಯಿಂದ ಆರೋಗ್ಯವಂತನಾಗಿದ್ದ ಮೊದಲನೆಯ ಮಂತ್ರಿ ಹೊರಗೆ ಬಂದ. ಎರಡನೆಯ ಕೊಠಡಿಯಿಂದ ತೆಗೆದಾಗ ರೋಗಗ್ರಸ್ತನಾದ ಎರಡನೆಯ ಮಂತ್ರಿ ಹೊರಗೆ ಬರ್ತಾನೆ. ಮೂರನೆಯ ಮಂತ್ರಿ ಕೊಠಡಿಯಲ್ಲೇ ಸತ್ತು ಬಿದ್ದಿದ್ದ. ರಾಜಾಜ್ಞೆಯನ್ನು ಪಾಲಿಸಿದ್ದ ಮಂತ್ರಿ ಶುಭವನ್ನು ಕಂಡರೆ ಇನ್ನಿಬ್ಬರು ತಾವು ಮಾಡಿದ ಕಾರ್ಯಕ್ಕೆ ತಕ್ಕಂತೆ ಫಲವನ್ನುಂತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಈ ಒಂದು ಕಥೆಗೆ ಲೈಕ್ನ ಕೊಡಿ. ಧನ್ಯವಾದಗಳು.